ಹಾಯ್ ಗೈಸ್, ವೆಲ್ಕಮ್ ಟು ವಾಯ್ಸ್ ಆಫ್ ಸೊಸೈಟಿ ಯೂಟ್ಯೂಬ್ ಚಾನಲ್. ಕೆಲವು ಜಿಮ್ ಟ್ರೈನರ್ಸ್ ಇದ್ದಾರೆ. ಅವ್ರು ಯಾವ ಥರ ವರ್ಕ್ ಮಾಡ್ತಾರೆ ಅಂದರೆ ಅಸಹ್ಯ ಅನಿಸುತ್ತೆ. ಯಾಕಂದರೆ ಜಿಮ್ ಓನರ್ಸು ಬಡ್ಡಿಗೂ ಲೋನ್ಸು ಅವ್ರು ಒಡೆಯಾಡೋ ಯಾವ ರೀತಿ ಫಂಡ್ಸ್ ತೊಗೊಂಬಂದು ಒಂದು ಜಿಮ್ ಓಪನ್ ಮಾಡಿರ್ತಾರೆ, ಬಿಸ್ನೆಸ್ ಕೊಡಬೇಕು, ಒಂದು ಸರ್ವಿಸ್ ಮೈಂಡೆಡ್ ಪ್ರಕಾರ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಜಿಮ್ ಒಂದು ಪಾರ್ಟ್ ಆಫ್ ದಿ ಲೈಫ್ ಆಗಿದೆ. ಯಾಕಂದರೆ ಎಲ್ಲರೂ ಕೂಡ ಹೆಲ್ತ್ಗೋಸ್ಕರ ಹೋಗ್ತಾರೆ. ಅದು 18ಇಂದ ಹಿಡಿದು 60 ಇರ್ಬೋದು, 70 ಏಜ್, ಯಾವುದೇ ಲಿಮಿಟ್ ಇದ್ರೂ ಹುಡುಗ ಆಗಲಿ ಹುಡುಗಿ ಆಗಲಿ ಹೋಗ್ತಾರೆ. ಬಟ್ ಇವ್ರುಗಳ್ದೇನಂದ್ರೆ ಪಾಪ ಕಷ್ಟಪಟ್ಟು ತಂದು ಫಂಡ್ಸ್ ಹಾಕಿ ಏನೋ ಕಷ್ಟ ಬೀಳ್ತಾ ಇರ್ತಾರೆ. ಬಟ್ ಇವ್ರು ನಡ್ಕೊಳ್ಳೋ ರೀತಿಗೆ ಅಸಹ್ಯ ಅನಿಸುತ್ತೆ. ಕೆಲವು ಜಿಮ್ಗಳಲ್ಲಿ ಏನಾಗುತ್ತೆ ಅಂದರೆ ಮೇಲ್ನೇ ಒಂಥರ ನೋಡ್ತಾರೆ, ಫೀಮೇಲ್ಸ್ನೇ ಒಂಥರ ನೋಡ್ತಾರೆ. ಯಾವ ಥರ ಅಂದರೆ ಮೇಲಿಗೆ ಆ ಥರ ಟ್ರೀಟ್ಮೆಂಟ್ ಮಾಡಲ್ಲ, ಫೀಮೇಲ್ಗೆ ಆ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು PT ತೊಗೊಂಡಿರಲಿ, ಜರ್ನಲ್ ಟ್ರೈನರ್ ಆಗಿರಿ. ನಾನು ಹೇಳೋದು ಒಂದೇ, ಜಿಮ್ ಟ್ರೈನರ್ಸ್ಗೆ ನೋಡಿ, ನಿಮ್ಮ ವೃತ್ತಿಗೆ ಒಂದು ಬೆಲೆ ಇದೆ. ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಬಾಡಿ ಬಿಲ್ಡ್ ಮಾಡಿರೋ ಕತೆಗಳು ಮಾತ್ರ ತುಂಬ ದುಃಖಕರವಾಗಿದೆ. ಯಾಕಂದರೆ ಕೆಲವರಿಗೆ ಒಂದು ಮೊಟ್ಟೆ ತೊಗೊಳಕ್ಕೂ ಕಾಸಿರಲ್ಲ, ಗಾರೆ ಕೆಲಸಕ್ಕೆ ಹೋಗಿ ಬಂದು ವರ್ಕೌಟ್ ಮಾಡಿರ್ತಾರೆ, ಬಾಡಿ ಬಿಲ್ಡಿಂಗ್ ಶೋಸ್ ಮಾಡ್ತಾರೆ. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಅವ್ರ ಡೆಡಿಕೇಶನ್ಗೆ. ಕೆಲವ್ರು ಏನು ಮಾಡ್ತಾರೆ, ಫೀಮೇಲ್ಗಳಿಗೆ ಒಂಥರ ನೋಡೋದು, ಮೇಲ್ಗಳಿಗೆ ಒಂಥರ ನೋಡೋದು. ಆಮೇಲೆ ಇನ್ನೊಂದೇನೆಂದರೆ, ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಬ್ಬ PT ತಗೊಂಡಿರೋ ಟ್ರೈನರು PT ಮಾಡಬೇಕು ಯಾವ ರೀತಿ, ಅವರಿಗೆ ಒಂದು ರಿಸಲ್ಟ್ ಬರೋ ರೀತಿ. ರಿಸಲ್ಟ್ ಬಂದರೆ ನಿಮಗೂ ಒಳ್ಳೇದಾಗುತ್ತೆ, ನಿಮ್ಮ ಓನರ್ ಆಫ್ ದಿ ಯಾರು ಜಿಮ್ ಇರ್ತಾರೆ ಅವ್ರಿಗೂ ಒಂದು ನೇಮ್ ಬರುತ್ತೆ, ರೆಕಗ್ನೈಸ್ ಆಗುತ್ತೆ. ಏನು ಮಾಡ್ತೀರಾ, PT ಮಾಡೋದು ಬಿಟ್ಟು ಅವ್ರ ಹತ್ರ ಬರೇ ಮಾತಾಡ್ತಾನೆ ಇರ್ತೀರಾ. ಕಷ್ಟ ಸುಖ ಮಾತಾಡಬೇಕು ಅಂತಿದ್ರೆ ಬಾಯ್, ನಾನು ಹೇಳೋದೇನೆಂದರೆ, ಹುಡುಗ ಆಗಲಿ ಹುಡುಗಿ ಆಗಲಿ ಟ್ರೈನರ್ಸ್ಗೆ ಕಷ್ಟ ಸುಖ ಮಾತಾಡಬೇಕು ಅಂತಿದ್ರೆ ಬೇರೆ ಯಾರಾದರೂ ಫೋನ್ ನಂಬರ್ ತೊಗೊಂಡು ಫೋನಲ್ಲಿ ಮಾತಾಡಿ ಅಲ್ಲ. ನೀವು ಜಿಮ್ಮಲ್ಲಿ ಬಂದು ಏನು ಮಾಡಬೇಕಾಗುತ್ತೆ? ಜಿಮ್ಮಲ್ಲಿ ಬಂದು ನೀವು ಕಷ್ಟ ಸುಖ ಮಾತಾಡೋಂಗಿರೋ ಜಿಮ್ ಟ್ರೈನರ್ಸ್ ಆಗಬೇಕಾಗಿಲ್ಲ. ಎಲ್ಲಾದರೂ ಹೋಗ್ಬಿಟ್ಟು ಯಾವುದಾದ್ರೂ ವಾಕಿ ಟಾಕಿನೋ ಫೋನಾಗಿನೋ ತೊಗೊಂಡು ನಂಬರ್ ಸಿಕ್ಕೊಂಡು ಚಾಟ್ ಮಾಡ್ಕೊಂಡು ಇರ್ಬೋದಲ್ಲ. ಆಮೇಲೆ ನೀವು PT ತೊಗೊಂಡಾಗ ಬಿ ಡಿಸಿಪ್ಲಿನ್. ಯಾಕಂದರೆ ಜಿಮ್ ಮೀನ್ಸ್ ಬಿ ಡಿಸಿಪ್ಲಿನ್, ಆಯಿತಾ? ಪಾಪ ಓನರು ಪದೇ ಬಂದು ನಿಮ್ಗೆ ಹೇಳ್ತಾನೋ ಬಿಡ್ತಾರೋ, ಮೀಟಿಂಗ್ ತೊಗೊತಾರೋ ಸೆಕೆಂಡ್ರಿ. ಬೀಮ್ ಬ್ಯಾಮ್ ಮೇಲೆ ಕೂತ್ಕೊಳ್ಳೋದು, PTಗಳ್ನ ಹೇಳ್ಕೊಡೋದು, ಅವ್ರ ಜೊತೆ ಸುಮ್ಮನೆ ಮಾತಾಡೋದು. ರಿಸಲ್ಟ್ ತರಿಸಿ ಬಾಯಿ, ಇದು ಒಂದು ವೃತ್ತಿ. ಇದಕ್ಕೋಸ್ಕರ ಸುಮಾರು ಜನ ಕಾಯ್ತಾ ಇದ್ದಾರೆ ಲೈಫಲ್ಲಿ. ದಯಮಾಡಿ ಎಲ್ಲ ಜಿಮ್ ಟ್ರೈನರ್ಸ್ ಕೇಳೋದೇನೆಂದರೆ, ಫಸ್ಟು ನಿಮ್ಮ ವೃತ್ತಿ ನೋಡಿ, ದುಡ್ಡು ಹಾಕಿರೋ ಓನರ್ಗಳದೊಂದು ಏನಂತ ಪರಿಶ್ರಮ ನೋಡಿ, ರಿಸಲ್ಟ್ಸ್ ತನ್ನಿ. ರಿಸಲ್ಟ್ಸ್ ತಂದು ಮೇಲ್ ಆಗಲಿ ಫೀಮೇಲ್ ಆಗಲಿ ಒಂದು ಅಚೀವ್ಮೆಂಟ್ ಮಾಡಿ. ಸುಮಾರು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಜಿಮ್ ಟ್ರೈನರ್ಸ್ ಒಂದೇ ಒಂದು ವೃತ್ತಿ. ಆ ವೃತ್ತಿಗೆ ಕೊಡಬೇಕಾಗಿರೋ ಒಂದು ಗೌರವ ದಯಮಾಡಿ ಕೊಡಿ. ಹುಡುಗ ಆಗಲಿ ಹುಡುಗಿ ಆಗಲಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದು, ಬಿಮ್ಮಂಗೆ ಕುತ್ಕೊಳ್ಳೋದು, ಅಲ್ಲಿ ಓಡಾಡೋದು ಇಲ್ಲಿ ಓಡೋದು, ಸುಮ್ಮನೆ ಸರ್ವಿಸ್ ಕೊಡ್ದಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಳ್ಳೋದು ಮಾಡೋಕ್ಕೆ ಹೋಗ್ಬೇಡಿ. ದಯಮಾಡಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.